ಅನುಶ್ರೀ ಮದುವೆಯಲ್ಲಿ ಒಬ್ಬ ವ್ಯಕ್ತಿ ಕಣ್ಣೀರು ಹಾಕಿದ್ದಾನೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಕಣ್ಣೀರು ಹಾಕೋಕೆ ಕಾರಣ ಆದ್ರೂ ಏನು? ಇಂತಹ ಪ್ರಶ್ನೆ ಬರ್ತಾ ಇರುತ್ತೆ. ಇದು ಅನುಶ್ರೀ ರೋಷನ್ ಮದುವೆಯ ಕಣ್ಣೀರಿನ ಸ್ಟೋರಿ. ಅನುಶ್ರೀ ಮದುವೆಯಲ್ಲಿ ಒಬ್ಬ ವ್ಯಕ್ತಿ ಕಣ್ಣೀರು ಹಾಕಿದ್ದಾನೆ. ಇದು ಅನುಶ್ರೀ ರೋಷನ್ ಮದುವೆಯ ಒಂದು ಕಣ್ಣೀರಿನ ಸ್ಟೋರಿ. ಇದು ಮೊನ್ನೆ ಅಷ್ಟೇ ಅನುಶ್ರೀ ರೋಷನ್ ಮದುವೆ ಆಗಿತ್ತು. ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಅನುಶ್ರೀ ಅವರು ಬಹಳ ವರ್ಷದಿಂದ ಮದುವೆ ಆಗಿರಲಿಲ್ಲ. ಅನುಶ್ರೀ ಮದುವೆಯನ್ನು ಒಬ್ಬ ವ್ಯಕ್ತಿ ಮುಂದೆ ನಿಂತು ತಮ್ಮಂತರ ಮದುವೆ ಮಾಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ವರುಣ್ ಗೌಡ ಅಂತ ಹೇಳ್ತಾ ಇದ್ದಾರೆ. ಈ ವರುಣ್ ಗೌಡ ಪುನೀತ್ ರಾಜ್ಕುಮಾರ್ ಅವರ ಆ ಒಂದು ಅಪ್ಪಟ ಅಭಿಮಾನಿ. ಮದುವೆ ಮುಗಿಸಿ ಖಾಸಗಿ ಚಾನಲ್ ವೇದಿಕೆಗೆ ಆಂಕರಿಂಗಿಗೆ ಬಂದಿದ್ರು ಅನುಶ್ರೀ ಅವರು ಕಾರ್ಯಕ್ರಮ ನಡೆಸಿಕೊಡೋಕೆ. ಈ ವೇಳೆ ವರುಣ್ ಗೌಡ ಅವರನ್ನು ಒಂದು ಕರೆಸಿ ಅವರ ಒಂದು ಕಣ್ಣೀರಿನ ಕಥೆಯನ್ನು ರಿವೀಲ್ ಮಾಡಲಾಗಿದೆ. ಅನುಶ್ರೀ ವರುಣ್ ಗೌಡ ಇಬ್ಬರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು. ಪುನೀತ್ ಸಾವು ಇಬ್ಬರಿಗೂ ಕೂಡ ಸಾಕಷ್ಟು ನೋವು ತಂದಿತ್ತು. ಪುನೀತ್ ರಾಜ್ ಅವರು ನಮ್ಮನ್ನು ಏನು ಬಿಟ್ಟು ಹೋಗಿದ್ರು ಆ ಸಮಯದಲ್ಲಿ. ಪುನೀತ್ ಬದುಕಿದ್ರೆ ಅನುಶ್ರೀ ಮದುವೆಗೆ ಮಿಸ್ ಮಾಡದೆ ಬರ್ತಾ ಇದ್ರು, ಮಿಸ್ ಮಾಡ್ತಾನೆ ಇರಲಿಲ್ಲ. ಜೊತೆಗೆ ಅಣ್ಣನ ಸ್ಥಾನದಲ್ಲಿ ನಿಂತು ವರುಣ್ ಗೌಡ ಏನಿದ್ರೆ ಮದುವೆಯನ್ನು ಮಾಡಿದ್ದಾರೆ ಅನುಶ್ರೀ ಅವರು. ಇದು ನನಗೆ ತುಂಬಾ ಖುಷಿ ತಂದಿದೆ ಎಂದ ಅನುಶ್ರೀ. ಏನಿವರು ಮದುವೆ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಮದುವೆಯನ್ನು ಮಾಡಿಕೊಟ್ರು. ಈ ಒಂದು ಮದುವೆ ನನಗೆ ತುಂಬಾ ಖುಷಿ ತಂದಿದೆ. ಯಾಕಂತಂದ್ರೆ ವರುಣ್ ಗೌಡ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಅನುಶ್ರೀ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಯಾಕಂದ್ರೆ ಸಾಕಷ್ಟು ಬಾರಿ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರು ಮತ್ತೆ ಅನೇಕ ಖಾಸಗಿ ಚಾನಲ್ಗಳಲ್ಲಿ ಅವರು ಸಂದರ್ಶನ ಮಾಡಿದಾಗ ಕೂಡ ಅವರು ಹೇಳ್ಕೊಂಡಿದ್ದಾನೆ, ಪುನೀತ್ ರಾಜ್ಕುಮಾರ್ ಅವರ ನನ್ನ ಅಭಿಮಾನಿ ಅಂತ. ಸಾಕಷ್ಟು ಬಾರಿ ಕಣ್ಣೀರು ಹಾಕಿದ್ರು ಅವರು. ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನು ಬಿಟ್ಟು ಅಗಲಿದಾಗ ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರು ಹಾಕ್ತಾನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಅನುಶ್ರೀ ಅವರು. ಪುನೀತ್ ರಾಜ್ಕುಮಾರ್ ಅವರ ಒಂದು ಮೇಲೆ ಇರುವಂತಹ ಅವರ ಅಭಿಮಾನ ಎಂಥದ್ದು ಅಂತ ಅವರು ಪದೇ ಪದೇ ತೋರಿಸ್ಕೊಂಡಿದ್ರು. ಯಾಕಂದ್ರೆ ಅಷ್ಟು ಇಷ್ಟಪಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವರನ್ನು ಇಷ್ಟಪಡದೇ ಇರುವಂತಹ ವ್ಯಕ್ತಿಗಳೇ ಇಲ್ಲ ಕರ್ನಾಟಕದಲ್ಲಿ. ಅಂತಹ ವ್ಯಕ್ತಿ ನಮ್ಮನ್ನು ಅಗಲಿದಾಗ ಸಾಕಷ್ಟು ಜನ ಕಣ್ಣೀರು ಹಾಕ್ತಿದ್ರು. ಅದರಲ್ಲಿ ಅನುಶ್ರೀ ಅವರು ಕೂಡ ಒಬ್ರು. ಅವರ ಜೊತೆ ಏನಿದ್ದಾರೆ ಇವರು ವರುಣ್ ಗೌಡ ಅನ್ನುವರು, ಅವರು ಕೂಡ ಒಬ್ರು ಪುನೀತ್ ರಾಜ್ಕುಮಾರ್ ಒಂದು ಅಪ್ಪಟ ಅಭಿಮಾನಿ. ಇವರಿಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಅವರೊಂದು ಅಗಲಿಕೆಯ ಒಂದು ನೋವನ್ನು ಹಂಚಿಕೊಂಡಿದ್ರು. ಸಾಕು ಇಬ್ಬರಿಗೂ ಕೂಡ ತುಂಬ ನೋವಾಗಿತ್ತು. ಅದೇ ವಿಚಾರವಾಗಿ ಈಗ ಅವರು ಕಣ್ಣೀರು ಹಾಕಿದ್ದಾರೆ. ಅನುಶ್ರೀ ಅವರ ಒಂದು ಮದುವೆಯನ್ನು ಮುಂದೆ ನಿಂತು ಅಣ್ಣನ ರೀತಿಯಲ್ಲಿ ನಿಂತು ಮದುವೆಯನ್ನು ಮಾಡಿಕೊಟ್ಟಿರುವಂಥದ್ದು ಅನುಶ್ರೀ ಅವರಿಗೆ ಈ ಒಂದು ವಿಚಾರ ತುಂಬ ಖುಷಿ ಕೊಟ್ಟಿದೆಯಂತೆ. ಯಾಕಂದರೆ ಒಂದು ವೇಳೆ ಪುನೀತ್ ರಾಜ್ಕುಮಾರ್ ಅವರೇನಾದರೂ ಬದುಕಿದ್ರೆ ಖಂಡಿತವಾಗಿಯೂ ಕೂಡ ಅನುಶ್ರೀ ಮದುವೆಗೆ ಬರ್ತಿದ್ರು ಅಂತ ಅವರೇ ಹೇಳಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಕಣ್ಣೀರು ಹಾಕಿದ್ದಾನೆ ಈ ವ್ಯಕ್ತಿ. ಯಾಕಂದರೆ ಅನುಶ್ರೀ ರೋಷನ್ ಮದುವೆ ಆಗಿತ್ತು. ಆ ಮದುವೆಯಲ್ಲಿ ಇವರು ಮುಂದೆ ನಿಂತು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತಗೊಂಡು ನಡೆಸ್ಕೊಟ್ಟಿದ್ರು ವರುಣ್ ಗೌಡಾನಿ ಅಂತವರು. ಅವರನ್ನು ಒಂದು ಖಾಸಗಿ ಚಾನಲ್ ವೇದಿಕೆ ಮೇಲೆ ಕರೆದಾಗ ಏನು ಅನುಶ್ರೀ ಅವರು ಆ್ಯಂಕರಿಂಗ್ ಮಾಡ್ತಿರ್ತಾರೆ, ನನ್ನ ಮದುವೆನ ಇವರೇ ಮಾಡಿಸಿದ್ದು, ಇವರೇ ಮುಂದೆ ನಿಂತು ಮಾಡಿಸಿದ್ದಾರೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಅವ್ರನ್ನ ವೇದಿಕೆ ಮೇಲೆ ಕರೀತಾರೆ. ವೇದಿಕೆ ಮೇಲೆ ಕರೆದಾಗ ಆ ವ್ಯಕ್ತಿ ಮಾತಾಡೋಕ್ಕೂ ಆಗದೆ ಕಣ್ಣೀರನ್ನು ಸುರಿಸಿರುವಂಥದ್ದು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಏನು ನಮ್ಮನ್ನು ಅಗಲಿದ್ರಲ್ಲ, ನಾವಿಬ್ಬರು ಕೂಡ ಅವರ ಅಭಿಮಾನಿ, ಅವ್ರನ್ನೂ ಕೂಡ ನೆನೆಸ್ಕೊಂಡಿರುವಂಥ ಹೇಳಿದ್ದಾರೆ. ಅವರು ಯಾವ ರೀತಿಯಾಗಿ ನಮ್ಮ ಒಂದು ಬಾಂಡಿಂಗ್ ಇತ್ತು ನಮ್ಮಿಬ್ಬರ ಮಧ್ಯೆ, ಅಣ್ಣ ತಂಗಿಯ ಒಂದು ಬಾಂಡಿಂಗ್, ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹಾಗೆ ಕಣ್ಣೀರು ಹಾಕಿದ್ದಾರೆ ವೇದಿಕೆ ಮೇಲೆ. ಅವರ ಕಣ್ಣೀರಿನ ಕಥೆಯನ್ನು ಹೇಳಿರುವಂಥದ್ದು ರಿವೀಲ್ ಮಾಡಿರುವಂಥದ್ದು ವೇದಿಕೆಯ ಮೇಲೆ. ಒಂದು ಖಾಸಗಿ ವಾಹಿನಿಯ ಚಾನಲಲ್ಲಿ ಕಾರ್ಯಕ್ರಮವೊಂದು ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರ ರಿವೀಲ್ ಆಗಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಗಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ತೋರಿಸುತ್ತೆ. ಅಣ್ಣ ತಂಗಿಯ ಬಾಂಧವ್ಯ ಈ ಒಂದು ಮದುವೆಯಲ್ಲಿ ಇನ್ನಷ್ಟು ಹೆಚ್ಚಾಗಿದೆ. ಅದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್ ಎನ್ನುವಂತಹ ಒಂದು ದೊಡ್ಡ ಹೆಸರು, ಅವರ ಮೇಲಿರುವಂತಹ ಒಂದು ಅಭಿಮಾನ. ಇವರಿಬ್ಬರು ಕೂಡ ಅವರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಅವರ ಅಭಿಮಾನ ಇವರಿಬ್ಬರನ್ನು ಸೇರಿಸಿದೆ. ಅವರ ಅಭಿಮಾನ ಇವರಿಬ್ಬರನ್ನು ಒಂದು ಮಾಡಿದೆ. ಅವರ ಅಭಿಮಾನ ಇವರು ಮುಂದೆ ನಿಂತ್ಕೊಂಡು ಮದುವೆ ಆಗೋ ಥರ ಮಾಡಿದೆ. ನೋಡಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.